ಹೆಂಗದಿರಿ ಎಲ್ಲಾರು ಹೆಂಗದಿರಿ ಎಲ್ಲಾರು ಹೆಂಗದಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮರಿಬೇಡ್ರಿ ನೈಸ್ ಕನ್ನಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾವಂತೂ ಮಸ್ತ್ ಅದೇವಿ ನೋಡ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಹೊರಗೆ ಬಂದಿದ್ವಿ. ಶಾಪಿಂಗ್ ಮಾಡಕ್ಕೆ ಹೋಗೋಕ್ಕಿಂತ ಮುಂಚೆ ಬಂದ ತಕ್ಷಣ ಹೊರಗೆ ಬಂದ್ಬಿಟ್ಲೆ ಹೊಟ್ಟೆ ಹಸಿತು ಫಸ್ಟ್. ಸೊ ಅದಕ್ಕೋಸ್ಕರ ಹೊಟ್ಟೆ ತುಂಬಿಸ್ಕೊಳಕ್ಕೋಸ್ಕರ ಬಂದೀವಿ ನೋಡ್ರಿ. ರೇಲ್ ರೆಸ್ಟೋರೆಂಟ್ ಬಂದೀವಿ. ಓಕೆ, ಭಾಳ ದಿನ ಆಯ್ತು ವಿಡಿಯೋ ನಾವು ವ್ಲಾಗ್ ಮಾಡಿಲ್ಲ. ಡ್ಯೂ ಟು ಸಮ್ ರೀಸನ್ಸ್ ಭಾಳ ದಿನ ವಿಡಿಯೋನ ಮಾಡೋಕ್ಕಾಗಿಲ್ಲ ಗೈಸ್. ಓಕೆ, ಯಾಕೆ ಜನರೇ ಯಾಕೆ ಹಿಂಗೆ ಮಾಡ್ತೀರಾ? ನಾನಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ಪ್ಲೀಸ್ ನನ್ನ ಚಾನಲ್ಗೆ ಹೋಗ್ರಿ ಜನರೇ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಜನರೇ. ಏನು ಗೊತ್ತಾ ಗೈಸ್, ನನ್ನ ಎಂಥ ಬ್ಯಾಡ್ ಲಕ್ ಗೈಸ್. ನಂಗೆ ರೇಲ್ ರೆಸ್ಟೋರೆಂಟ್ ಅಂದ್ರೆ ಟ್ರೈನ್ ಒಳಗಿಂತ ಊಟ ಬರೋದು ನೋಡೋದು ಆಸೆ ಭಾಳ ಇತ್ತು. ಅದ್ರ ಸಂಬಂಧ ರೇಲ್ ರೆಸ್ಟೋರೆಂಟ್ ಕಂಡುಬಿಟ್ಲೆ ಶಾಪಿಂಗ್ ಮಾಡೋದು ಬಿಟ್ಟು ಓಡಿ ಊಟ ಮಾಡಕ್ಕೆ ಬಂದ್ರೆ ಎಂಥ ಬ್ಯಾಡ್ ಲಕ್. ಅದ್ರೊಳಗೆ ಊಟನ ಬರವಲ್ದು. ಅಂದ್ರೆ ಊಟ ಬರೋದಲ್ಲ, ಅದು ಕೆಟ್ಟೈತಂತ. ಟ್ರೈನೇ ಕೆಟ್ಟೈತಂತ ಗೈಸ್. ಏನು ಮಾಡ್ಬೇಕು ನಾವು ಪ್ಯಾಸೆಂಜರ್ಸ್ ಎಲ್ಲ ಗೈಸ್. ನೆಕ್ಸ್ಟ್ ಎಂಥದ್ದು ಏನೋ ಮೊಜಿಟೋ, ಒರಿಜಿನಲ್ ಮೊಜಿಟೋ ತೊಗೊಂಡ್ರೆ ನನಗಂತೂ ಯಾವ ಥರ ಟೇಸ್ಟ್ ಆಗಂತೈತೆ ಗೊತ್ತಾ? ಸೇಮ್ ನಮ್ಮ ಕಡೆ ಪಾನ್ಕ ಮಾಡ್ತಾರೆ ನೋಡಿ, ಸಕ್ರೆ ಹಾಕಿ ಲೆಂಬೆಹಣ್ಣು ಹಾಕಿ, ಹಂಗೆ ಫೀಲ್ ಆಗಂತೈತಿ. ಎಷ್ಟಿದೆ ಅಮೌಂಟ್? ಯಪ್ಪ, ನೀರೊಳಗೆ ಸಕ್ರೆ ಹಾಕಿ ಪಾನ್ಕ ಮಾಡಿಕೊಟ್ಟಿದ್ದಕ್ಕೆ 150 ರೂಪಾಯಿ. ನಾವಂತೂ ಎಲ್ಲರಿಗೂ ಮನೆಗೆ ಬಂದವ್ರಿಗೆ ಹೋಗೋರು ಕೊಡ್ತೇವೆ. ನಿಜ ಹೇಳ್ತೀನಿ, ನಮ್ಮ ಕರ್ನಾಟಕ ಥರ ಎಲ್ಲೂ ಯಾವ ಕಡೆನೂ ಫುಡ್ ಸಿಗೋದೇ ಇದಲ್ಲ. ನಮ್ಮ ಕರ್ನಾಟಕ ಎಲ್ಲ ರೆಸ್ಟೋರೆಂಟ್ಗಳು ಬೆಸ್ಟ್. ಅದಕ್ಕೆ ನಾನು ಅಂತೀನಿ, ನಾ ಇಲ್ಲಿ ಪಂಜಾಬ್ ಒಳಗೆ ಒಂದು ಸೌತ್ ಇಂಡಿಯನ್ ಸ್ಟಾಲ್ ತೆಗಿತೀನಂತೆ, ಫುಡ್ ಸ್ಟಾಲ್ ಬ್ರೇಕ್ಫಾಸ್ಟಿಂದ ಮಸ್ತ್. ಆಮೇಲೆ ನಾ ಏನೋ ಫೇಮಸ್ ಅದೇ ಅಂದ್ರೆ ನನಗೂ ಬಿಗ್ ಬಾಸಿಗೆ ಕರ್ಕೊತಾರೆ. ಆಕೆ ಹಿಂದಿ ಒಳಗೆ ವಡಾಪಾವ್ ಕರ್ಕೊಂಡಿದ್ರ, ವಡಾಪಾವ್ ಗರ್ಲ್ ನನಗೆ ಅದೇ ಥರ. ನಾನು ಅದಕ್ಕೆ ಪಂಜಾಬ್ ಒಳಗೆ ಸೌತ್ ಇಂಡಿಯನ್ ಫುಡ್ ಸ್ಟಾಲ್ ತೆಗಿತೀನಿ. ಇಡ್ಲಿ, ವಡಾ, ದೋಸೆ, ಪಡ್ಡು, ಪುರಿ ಅಲ್ಲ ಮತ್ತು ಊಟನೂ ಎರಡು ತೆಗಿತೀನಿ. ಎಷ್ಟೆಲ್ಲ ತೆಗಿತೀನಿ ಗೈಸ್. ಆಮೇಲೆ ನಾ ಫೇಮಸ್ ಆದ್ರೆ ನನಗೆ ಕನ್ನಡ ಬಿಗ್ ಬಾಸಿಗೆ ಹೋಗ್ತೇನೆ. ನಾ ಹಿಂದಿ ಬಿಗ್ ಬಾಸಿಗೆ ಹೋಗಲ್ಲ. ಕನ್ನಡ ಮಾಡಂದ್ರೆ ಕನ್ನಡ ಬಿಗ್ ಬಾಸಿಗೆ ಕರ್ಕೋತಾರೆ, ಹಿಂದಿ ಮಾಡಿದ್ರೆ ಹಿಂದಿ ಒಳಗೆ. ಅದು ವಡಾಪಾವ್ ಥರ ಫೇಮಸ್ ಆದೆ ಅಂದ್ರೆ ನಂಗೆ ಕರ್ಕೋತಾರೆ ಗಾಯ್ಸ್. ನೋಡಿ ಗಾಯ್ಸ್, ನೀವು ಲಿಂಬು ಹಾಕಿ ಸಕ್ಕರೆ ಹಾಕಿ ಕೊಟ್ಟಿದ್ದು ಪಾನಕಕ್ಕೆ 150 ರೂಪಾಯಿ ದೊಡ್ಡ ಬಡಿಬೇಕು. ತಿಂದಿದ್ದಲ್ಲ ಉಂಡಿದ್ದಲ್ಲ ಗೈಸ್. ಏನು ಗೊತ್ತಾ, ನನ್ನ ಹಸ್ಬೆಂಡ್ ಎಲ್ಲ ಕುಡ್ದು ಲಿಂಬು ತಕೊಂಡು ಅಂತಾರೆ ನೋಡಿ. ನೋಡಿ ಗೈಸ್, ಎಷ್ಟು ಕೊಂಡ ಸುಮ್ಮನೆ ವೇಸ್ಟ್ ಅಲ್ಲ ಇದು. ಇವೆಲ್ಲ ಲಿಂಬು ನಮಗೂ ಚಿಕನ್ ಮಟನ್ ಮಾಡಿದಾಗ ಯೂಸ್ ಆಕೈತಿ. ಚಿಕನ್ ಮಟನ್ ಒಳಗೆ ಹಾಕಾಕ್ಬೇಕು ಅದ್ರ ಜೊತೆ ಅಲ್ಲ. ಅದಕ್ಕೆ ಅನ್ನೋದು ನಾವು ಇಂಡಿಯನ್ಸ್ ಅಂತೆ, ಏನು ವೇಸ್ಟ್ ಮಾಡೋದಿಲ್ಲ ಇಂಥದೆಲ್ಲ ಒಯ್ತೀವಿ. ಎಷ್ಟು ಕೊಂಡು ಹಾಕೋದು ನನಗೆ ಜೀವ ಮರಮರಾಗ ಅಂತೈತಿ. ಒಯ್ದು ಬಿಡೋಣಂತೆ. ಇದು ಪ್ಯಾಕ್ ಮಾಡ್ಕರೆ ಹೇಳ್ತೀನಿ, ಪ್ಯಾಕ್ ಮಾಡಿ ಒಯ್ಯೋಣಂತ. ಅದೇನು ಲಿಂಬು ಶರ್ಬತ್ ಅದ, ಶರ್ಬತ್ ಮಾಡ್ಕೊಡಕ್ಕೆ 100 ರೂಪಾಯಿ ತೊಗೊಂಡಾರ. ನೀರು, ಸಕ್ರೆ, ಲಿಂಬು ಹಾಕೊಡಕ್ಕೆ ಇದು ಕಟ್ ಮಾಡಿ ಶೋ ಮಾಡ್ಕೊಟ್ಟಾರ ಅಷ್ಟೇ. ನೋಡಿ ಗೈಸ್, ಇಷ್ಟು ಕೊಂಡು ಲಿಂಬು ಅದಾವೆ. ಯಾಕೆ ವೇಸ್ಟ್ ಮಾಡೋದು? ನಂಗೆ ಜೀವ ಮರಮರಾಗ ಅಂತೈತಿ ಗೈಸ್. ಏನು ಗೊತ್ತಾ, ನಂಗೆ ಟುಪ್ಪು ಸ್ಟಾರ್ಟ್ ಆಗೈತಿ. ನಾನು ನೋಡಿದ್ರು ಎಲ್ಲ ಕಡೆ ಹೋದಾಗ ಟಿಶ್ಯೂ ಕೊಡೋ ಮಾಡ್ಕೊಂಡು ಬರ್ತೀವಿ. ಇಲ್ಲೊಂದು ವಿಚಿತ್ರ ಆಗಂತೈತಿ. ಏನು ಗೊತ್ತಾ, ಡೈರೆಕ್ಟ್ ನೋಡ್ರಿ, ಈಕೆ ನನಗೆ ನೋಡ ಅಂತಾಳಕ್ಕೆ ಪಕ್ಕ ಗೊತ್ತಾಗಿತ್ತು ನಾ ಟಿಶ್ಯೂ ಇಟ್ಕೋತೇನಂತೆ. ಅಕ್ಕ ಕರೆಸ್ಕೊಂಡೆ ಟಿಶ್ಯೂ ತೊಗೊಂಡಿಲ್ಲ. ಇಷ್ಟೊತ್ತು ಮಟ ನೋಡ ಅಂತಿದ್ಲು, ಈಗ ಹೊಳ್ಳಿದ್ಲು. ಪಟಕ್ನೆ ಇಟ್ಕೋತೀನಿ. ನೋಡಿ ಫ್ರೆಂಡ್ಸ್, ಏನು ಮಾಡಬೇಕು? ಟಿಶ್ಯೂ ಕಳ್ತನ ಮಾಡೋದು ಮಾತ್ರ ಮುಗಿವಲ್ತಿಕ್ಕಿಂದ ನನಗೆ ವಿಡಿಯೋ ಮಾಡೋದೈತೆ. ನಂಗೆ ಚಿಂತೆ ಐತೈತೆ ನೋಡ್ತಾಳ ಅಂತೇಳಿ. ಯಾವಾಗಿಂತ ನಂಗೆ ನೋಡ ಅಂತಿದ್ಲಿಕ್ಕೆ ಬಾಹುಬಲಿ ಮುಗಿತ್ ಕಳು ಮಾಡಿ ಸಾಕಲ್ಪ ನಂಗರೇಕಿಂದ ನೋಡಿ. ಹಾಂ, ಇರಲಿ ಬಾ ಗೈಸ್. ನೋಡಿ, ಪಂಜಾಬ್ದ ಮಾಲಿಗೆ ಬಂದೇವಿ. ಯಾವ ಮಾಲ್ ಇದೆ? ಎಂ ಬಿ ಡಿ ಮಾಲ್ ನೋಡಮ್ ಬರ್ರಿ ಏನೇನು ಕೊಡಿಸ್ತಾರಂತೇಳಿ ನನ್ನ ಹಸ್ಬೆಂಡ್. ಗೈಸ್ ಇಲ್ಲಿ ನೋಡಿ, ನಮ್ಮೂರೊಳಗೆ ಮಣ್ಣಿನ ಗಡಿಗೆ ಇರ್ತೈತಲ್ಲ, ಸೇಮ್ ಅದೇ ಥರ ಲಾವಾ ಕೇಕ್ ಬರೋ ಹಂಗೈತಿ. ಇದ್ರೊಳಗಿಂತ ಚಾಕು ಲಾವಾ ಅಲ್ಲ, ಸೇಮ್ ಮಣ್ಣಿನ ಗಡಿಗೆ ಇರ್ತೈತಿ ನೋಡ, ಅದೇ ಥರ ಬರವಲ್ದಿದೆ. ಸೇಮ್ ಮಣ್ಣಿನ ಗಡಿಗೆ ಥರನೇ ಬರೋ ಅಂತೈತಿ ಗೈಸ್. ಏನು ತೊಗೊಂಡಿದ್ದು? ಎಷ್ಟು 300 ರೂಪಾಯಿ ಅಂತಾರಲ್ಲ.
ಆಕ್ಚುಲಿ ಚಲೋ ಆಯ್ತಲ್ಲ ಅಷ್ಟಿಲ್ಲ ಅದ್ರ ಪ್ರೈಸ್ 300 ರೂಪಾಯಿ ಅಷ್ಟಿಲ್ಲ. ನಾ ಏನ್ ಹೇಳಿ ಅವ್ರು ತೋರ್ಸ ಅಂತ ನೋಡ ಇವೆಲ್ಲ ಒಂದ್ ಜೊತೆಗೆ 60 ರೂಪಾಯಿ. ಕರೆ ಹೇಳ್ಬೇಕಂದ್ರ ಮೆಶೋ ಒಳಗ್ ತಗೊಂಡ್ರ 10 ರೂಪಾಯಿ 30 ರೂಪಾಯಿ ಅವು ಐತಿ. ಎಲ್ಲಿ ಬಂದೇವೀಗ? ಡಿಕ್ಯಾಥ್ಲಾನ್ ಬಂದೆ. ನೀ ಅದ್ರದ್ದು ಹೆಸರು ತಪ್ಪಳ ಅಂತ ಆಕ್ಚುಲಿ ಹೇಳ್ಬೇಕಂದ್ರ ಅದಲ್ಲ. ಪಟಕ್ನ ಇದೇನ್ ಹೇಳಿದ? ಬಾಸ್ಕೆಟ್ ಬಾಲ್. ಅಯ್ಯಯ್ಯ ನಂಗೆ ಗೊತ್ತೈತ ಏನ್ ಗೊತ್ತಿಲ್ಲದೆ ಇರೋ ವಿಷಯ ಅಂತೇನ. ನಾನು ಆಟ ಆಡೆಲ್ಲ ಮುಗಿಸಿದ್ ನೀನ್ ಈಗ ಅಲ್ಲಲ್ಲಲ್ಲಲ್ಲಲ್ಲ ಯಾಕೆ ಜನರೇ ಹಿಂಗ ಮಾಡ್ತೀರ? ಯಾಕೆ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಜನರೇ. ನೀನು ಅದನ್ನ ಹೆಚ್ಕೊಂಡ್ಕೊಳ್ಕೊರೆ ಅಂದ್ಬಿಟ್ಟಿರ. ಏನ್ ಗೊತ್ತಾ ಗೈಸ್, ನನ್ ಗಂಡ ಈ ಕಟಿಂಗ್ ಮಾಡ್ಕೊಂಡಾಗ ಒಂದ್ಸಲ ನಂಗೆ ಭಾಳ ಚಂದ ಅನಿಸ್ತಾರ ನೋಡ್ರಿ ಗೈಸ್. ಅಲ್ಲ ನಿಮ್ಗೆ ಹೆಂಗ ಅನಿಸ್ತಾರ ನೋಡಿ ಕಮೆಂಟ್ ಮಾಡ್ರಿ. ಕರೆ ಅಂದ್ರ ಹುಡುಗರು ಹಿಂಗ ನೀಟಾಗಿ ಡಿಸಿಪ್ಲಿನ್ ಆಗಿದ್ರನ್ನ ಚಂದ ಅನ್ಸೋದು ಅಲ್ಲ. ನನ್ಗೆ ಹಂಗ ಅನಿಸ್ತಾರಪ್ಪ, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ ಗೈಸ್. ನೋಡಿ ಗೈಸ್, ನನ್ಗೆ ಈ ತರ ನೀಟಾಗಿ ಡಿಸಿಪ್ಲಿನ್ ಆಗಿದ್ರನ ಚಲೋ ಅನ್ಸೋದು. ಬೈಲ್ ಒಂದ್ ತೋರಿಸ್ತೇನೆ ನೋಡಿ. ಅಲ್ಲೇ ತೆಳಗ ಕಾಗ್ ಬಿದ್ದೈತಿ. ಕಳು ಮಾಡ್ಕೊಂಡು ಕಿಶೋ ಹೌದು ಹಿಡಿ ಜೈಲ್ ಪ್ಲೀಸ್ ಕಳು ಮಾಡ್ಕೊಂಡು ಕಿಶೋ ಒಳಗ ಹಾಕೋರ ಕಿಶಿ ಒಳಗ ಹಾಕೋ. ನಿಂಗ್ ಕಿಶಿ ಒಳಗ ನಾವಲ್ಲೇ ಏನ್ ಗೊತ್ತಾ, ನಾ ಹೆಂಗೋ ಆದ್ರೂ ಡಯಟ್ ಒಳಗ ಅದೀನಿ ಮತ್ತು ವಾಕ್ ಮಾಡ ಅಂತೀನಿ, ಡಯಟ್ ಅಂತೂ ಮಾಡ ಅಂತೀನಿ ಎಷ್ಟು ದಿನ ಆತ. ಸೊ ಅದಕ್ಕೋಸ್ಕರ ಈ ಸಾಯಂಕಾಲ ತಗೋ. ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಎಷ್ಟು ಡಯಟ್ ಒಳಗದ ಅಂತ. ಈಗ ಎಲ್ಲಾ ಕಟ್ಟಿದ್ ಬಂದ. ಈಗ ಮತ್ತ KFC ಹೋಗೋಣ ಕಟ್ಯಾಕ, ಮತ್ತ ಮ್ಯಾಲಿಂದ್ರ ಡಯಟ್ ಒಳಗದ ಅಂತ ಹೇಳ್ತಾರ ನೋಡ್ರಿ. ಹಂಗೇನಿಲ್ಲ ಗೈಸ್, ಆಕ್ಚುಲಿ ಹೇಳ್ಬೇಕಂದ್ರೆ ಡಯಟ್ ಒಳಗ ಅದೀನಿ ಗೈಸ್. ಮನಿಯೊಳಗ ಇದ್ದಾಗೆಲ್ಲ ಡಯಟ್ ಡಯಟ್ ಮನಿಯೊಳಗ ಯಾಕಂದ್ರ ಕುಂತಲ್ಲಿ ಹೊಟ್ಟೆ ಹಸೋತಿದ್ರೆ ಅದಕ್ಕ ಡಯಟ್, ಹೊರಗ್ ಬಂದ್ರ ಬರೋಬ್ಬರಿ ಕಟ್ಟಿತಾಳ. ಅವತ್ತು ಡಯಟ್ ಮುಗಿತೈತಿ ಗೈಸ್. ವಾರಕ್ಕೊಂದ್ಸಲ ಡಯಟ್ ಇರೋಲ್ಲ, ಮನಿಯೊಳಗ ಇದ್ದಾಗ ಡಯಟ್ ಇರ್ತೈತಿ ಅಷ್ಟೇ ಗೈಸ್. ನಂಗೆ ನೋಡಿದ್ರೆ ಶಾಪಿಂಗ್ ಮಾಡೋ ಚಿಂತೆ ಇರ್ತೈತಿ. ನನ್ 20 ಸಲ ಏನ್ ಮಾಡ್ಬೇಕು? 20 ನೀ ಎಲ್ಲಿ ಹೋಗ್ಬೇಕು ನಂಗೆ ಗೊತ್ತೈತಿ. ಬೋರ್ ಹೊಡೆದು ಬರಾಕ 20 ಸಲ ಬೋರ್ ಹೊಡೆದ ಚಿಂತೆ ಗೈಸ್. ನನ್ಗಂತೂ ಸಾಕಾಗೈತಿ. ಎಲ್ಲಿ ಹೋದಾಗ ಹೋಗ್ಬಿಡ್ತೀನಿ. ನೋಡಿ ಗೈಸ್, ಗಂಡ್ ಮಕ್ಳದ್ ಪ್ರಾಬ್ಲಮ್ ಇದು. ಹೋಗತ್ತಾಗ ಹುಡ್ಕೊಂಡ್ ಹೋಗಿ ವಾಶ್ರೂಮ್ ಅಲ್ಲಿ ಅಂತ ಹೇಳಿ ಏನ್ ಮಾಡ್ಬೇಕಂತಿದ್ದೀನಿ. ನೀವ್ ಮೊದ್ಲು ನಿನ್ ವಾಶ್ರೂಮ್ ಕೆಲಸ ಮುಗಿಸ್ಕೊಂಬ. ಫೈನಲಿ ನನ್ ಗಂಡಂಗ ವಾಶ್ರೂಮ್ ಸಿಕ್ತು ಗೈಸ್. ಇವಾಗ ಚಿಂತೆ ಇಲ್ಲ, ಯಾಕಂದ್ರೆ ನನ್ನ ಹಸ್ಬೆಂಡಿನ ಮೇನ್ ಕೆಲಸ ಮುಗಿಸ್ಕೊಂಡ್ ಬಂದ್ರೆ ಈಗ ಏನ್ ಬೇಕಾದ್ ಕೊಡಿಸ್ತಾರೆ, ಶಾಪಿಂಗ್ ಮಾಡಿಸ್ತಾರೆ. ಏನ್ ಬೇಕಾದಿಲ್ಲ ಅಂದ್ರೆ ನಂಗೆ ಟೆನ್ಷನ್ ಇರ್ತೈತಿ ಎಲ್ಲಿ ಬೇಕಾದಲ್ಲ. ಗೈಸ್ ಏನ್ ಗೊತ್ತಾ ಗೈಸ್, ಹೌದಾ, ನನ್ನ ಹಸ್ಬೆಂಡಿಗೆ ಇದು ಗೋಸ್ಟಿಂಗ್ ಗೇಮ್ ನೋಡಕ್ ಹೋಗೋಣ ಬಾ ಅಂತ ಅಂತೀನಿ. ಅವ್ರೇನ ಅಂತಾರ ಈ ಸುಳ್ಳನ ವೇಸ್ಟ್, ಯಾಕಂದ್ರ ಅದಕ್ಕಿಂತ ದೊಡ್ಡ ಗೋಸ್ಟ್ ದಿನ ನಿನ್ಗ ನೋಡ್ತೀನಿ ಅಂತ. ಎಂತ ಹೊಲಸದಾರ ನೋಡಿ ಗೈಸ್. ಏನಿಲ್ಲ ಗೈಸ್, ಆಕ್ಚುಲಿ ಹೇಳ್ಬೇಕಂದ್ರ ರಿಯಲ್ ರೆಸ್ಟೋ ಒಳಗ ಏನಾದ್ರು ತಿಂದ್ರಾತಂತೆ ಬಂದಿದ್ದಿ, ಮತ್ತು ಆದ್ರೂ ನಮ್ಗೇನು ಸೆಟ್ ಆಗ್ಲಿಲ್ಲ ಇಲ್ಲಿ ಊಟ. ಮತ್ತು ಹ್ಯಾಶ್ ಯೂಶುವಲ್ KFC ಗೆ ಬಂದಿದ್ವಿ ನೋಡ್ರಿ. ಮತ್ತು KFC ಇವತ್ತು ಜನ್ಮದಾಗ ನಾವು ಬಿಡೋದಿಲ್ಲ ಅನಿಸ್ತೈತಿ ಗೈಸ್. ಏನ್ ಗೊತ್ತಾ, ಆಕ್ಚುಲಿ ಹೇಳ್ಬೇಕಂದ್ರೆ ನಾವಿಲ್ಲಿ ಫಿಶ್ ತೊಗೊಳಕ್ ಬಂದೀವಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಜೀವಂತ ಮೀನಾ ತೋರಿಸ್ತೇನೆ. ಇವೆಲ್ಲ ಜೀವಂತ ಮೀನಾ, ಫ್ರೆಶ್ ಚಲೋ ಅಲ್ಲ. ಇಲ್ಲಿದೇನೋ ಫೇಮಸ್ ಮೀನಾ ಯಾವ್ದಂತಂದ್ರ ಮಲ್ಲಿ ಮೀನಾ ಫೇಮಸ್ ಅಂತ ಗೈಸ್. ನನ್ನ ಹಸ್ಬೆಂಡ್ ಬಂದವ್ರಗ ಮಲ್ಲಿ ಮೀನಾ ಕೊಡೋನ್ನೋದು ಬಿಟ್ಟ ಮಲೈ ಮೀನಾ. ನಮ್ಮ ಊರ್ ಕಡೆ ಮಲೈ ಸಿಗ್ತೈತಲ್ಲ ತಿನ್ನೋದ. ಗೈಸ್ ಏನ್ ಗೊತ್ತಾ, ಇವ್ರಿಗೆ ನಮ್ ವಿಡಿಯೋ ಒಳಗ ಏನಾದ್ರು ಮಾತಾಡ್ಬೇಕಂತ ಆಸೆ ಅಂತ. ಕನ್ನಡ ಒಳಗ ಎಲ್ಲಾರು ಹೆಂಗದೀರಿ? ಎಲ್ಲಾರು ಹೆಂಗದೀರಿ? ಎಲ್ಲಾರು ಹೆಂಗದೀರಿ? ಕರ್ನಾಟಕ ಕನ್ನಡ नमस्कार नमस्कार ಎಲ್ಲರೂ ಹೆಂಗದಿರಿ आपको नहीं चाहिए जूस जूस पी लो ना आपको बस ओके स्कूल को नहीं जाते हो आप नहीं मैं जाता हूँ दीदी ओह नाइस कौन सा क्लास हो ओह नाइस ओके बाय बाय मेक में हेलो हेलो हाय हेलो दीदी
ಹಲೋ ದೀದಿ ಅಕ್ಕ ಚಾನಲ್ಗೆ ಅಕ್ಕ ಚಾನಲ್ ನಾಯಿ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮರಿಬೇಡ್ರಿ ನೈಸ್ ಚೆನ್ನಾಗಿ ಕನ್ನಡ ಕನ್ನಡ ಲ್ಯಾಂಗ್ವೇಜ್